ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ತಮ್ಮ ಜೊತೆ ಒಂದು 2-3 ಮಹತ್ವದ ವಿಚಾರಗಳ ಕುರಿತು ಮಾತನಾಡಬೇಕು ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಎಷ್ಟು ಮಾತನಾಡೋಕ್ಕೆ ಸಾಧ್ಯ ಆಗತ್ತೆ ಆಗಲ್ಲ ಅನ್ನೋದು. ಒಂದು ಗಾದೆಯ ಮಾತಿನೊಂದಿಗೆ ಮಾತನಾಡೋದನ್ನು ಪ್ರಾರಂಭ ಮಾಡ್ತೀನಿ. ಅದು ಕೊಚ್ಚೆಗೆ ಕಲ್ಲು ಹೊಡೆಯಬಾರದು ಅಂತ. ಇದು ಹಳೆಯ ಗಾದೆ. ಯಾಕೆಂದರೆ ಕೊಚ್ಚೆಗೆ ಕಲ್ಲು ಹೊಡೆದ್ರೆ ಅದು ನಮಗೆ ಸಿಡಿಯುತ್ತೆ. ಆದರೆ ಈ ಕೊಚ್ಚೆಯನ್ನು ಸೃಷ್ಟಿಸಿದ ಜನ ಇರ್ತಾರಲ್ಲ, ಅವ್ರಿಗೆ ಕಲ್ಲು ಹೊಡಿಲೇಬೇಕು. ಅವ್ರನ್ನ ಹಾಗೆ ಬಿಟ್ಟರೆ ಕೊಚ್ಚೆಯನ್ನು ಸೃಷ್ಟಿ ಮಾಡ್ತಾ 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 ಹೋಗ್ತಾರೆ. ಈ ಮಾತನ್ನು ಹೇಳೋದಕ್ಕೆ ನಾನು ಇವತ್ತು ಯಾವ ವಿಚಾರವನ್ನು ಚರ್ಚೆ ಮಾಡ್ತೇನೆ ಅದಕ್ಕೆಲ್ಲ ಸಂಬಂಧ ಇದೆ. ಮೊದಲನೇದಾಗಿ ಮಾತನ್ನು ಹೇಳೋದಕ್ಕೆ ನಾನು ನಿನ್ನೆ ಮಾಡಿದ ಒಂದು ಸುದ್ದಿ ವಿಶ್ಲೇಷಣೆ. ಅದು ಜ್ಯೋತಿಷಿ ಕಮಲಾಕರ ಭಟ್ಟ ಕುರಿತು. ಅವರು ನನ್ನ ವೈಯಕ್ತಿಕ ಅನುಭವ ನಾನು ಹೇಳಿದ್ದು. ಆದರೆ ಈ ಸಮಾಜ ಎಷ್ಟು ಅಪಾಯಕರ ಸ್ಥಿತಿಗೆ ತಳ್ಳಿದೇನೋ ನನಗೆ ಗೊತ್ತಾಯಿತು. ನನಗೆ ಹಲವರು ದೂರವಾಣಿ ಕರೆ ಮಾಡಿದರು. ಹೀಗೆ ಕರೆ ಮಾಡಿದವರು ಬಹುತೇಕ ಜನ ಹೆಗಡೆ ಭಟ್ಟ ಇತ್ಯಾದಿ. ಅವರು ಒಂದು ಮಾತನ್ನು ನನಗೆ ಹೇಳಿದರು. ನಮ್ಮವರಾಗಿ ನಮ್ಮ ಜಾತಿ ಬಗ್ಗೆ ಮಾತನಾಡಕೂಡ್ದು. ಅವನೇನೋ ಮಾಡಿದರೆ ಮಾಡ್ತಾನೆ ಬಿಡಿ, ಕೋರ್ಟ್ ನೋಡ್ಕೊಳ್ಳುತ್ತೆ. ನಮ್ಮವ್ರು ನಾವು ರಕ್ಷಣೆ ಮಾಡಬೇಕು. ನೀವೇನಾದರೂ ಈ ಮಾತನ್ನು ಮುಸ್ಲಿಮರ ಬಗ್ಗೆ ಹೇಳಿದರೆ ಇಷ್ಟೊತ್ತಿಗೆ ನಿಮ್ಮ ಹತ್ಯೆ ಆಗೋಗ್ತಾ ಇತ್ತು. ನಾವು ಹಾಗೆ ಆಗಬೇಕು. ಈ ಸಮಾಜ ಎಲ್ಲಿಯವರೆಗೆ ಬಂದು ತಲುಪಿದೆ ನೋಡಿ. ಹೀಗೆ ಹಲವರು ನನಗೆ ಫೋನ್ ಮಾಡಿದ್ದು. ಎಲ್ಲ ಇದೇ ರೀತಿಯ ಜನ. ನಮ್ಮವರ ರಕ್ಷಣೆ ಮಾಡಬೇಕು. ನಮ್ಮವರು ಅಂದರೆ ನಮ್ಮ ಜಾತಿಯವರು. ಅವರು ಏನು ತಪ್ಪು ಮಾಡಿದರೂ ಅದನ್ನು ಕ್ಷಮಿಸಬೇಕು, ನಾವು ರಕ್ಷಕರಾಗಬೇಕು. ಈ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಅಪಾಯಕಾರಿಯಾದ ಸ್ಥಿತಿ. ಇಂತಹ ಹಲವು ಫೋನ್ ಕರೆಗಳು ಬಂದ ಮೇಲೆ ನಾನು ಆ ಕರೆಗಳನ್ನು ಸ್ವೀಕಾರ ಮಾಡೋದನ್ನು ನಿಲ್ಲಿಸಿದೆ. ಕೆಲವರಿಗೆ ಹೇಳಿದೆ, ನಾನು ಈ ಒಂದು ಫೋನ್ನಲ್ಲೂ ಮೊಬೈಲ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಲ್ಲ. ನೀವು ಚರ್ಚೆ ಮಾಡದಿದ್ದರೆ ಬರ್ಬೋದು ನನ್ನ ಜೊತೆಗೆ, ಹೇಳಿ ಎಲ್ಲಿ ಮೀಟ್ ಮಾಡೋಣ, ನಾನು ಹೇಳ್ತೀನಿ. ಅದನ್ನು ಬಿಟ್ಟು ನೀವು ಈ ರೀತಿ ಫೋನ್ನಲ್ಲಿ ಮಾಡಿ ನನ್ನನ್ನು ಹೆದರಿಸೋ ಪ್ರಯತ್ನ ಮಾಡಿದರೆ ನಾನು ಹೆದರಲ್ಲ. ಮತ್ತು ಇನ್ಯಾವುದೋ ಸಮುದಾಯದವರು, ಕೋಮಿನವರು ಇನ್ಯಾರನ್ನೋ ಈ ರೀತಿ ಮಾತನಾಡಿದ್ರೆ ಹತ್ಯೆ ಮಾಡ್ತಿದ್ದಾರೆ ಅನ್ನೋದು ಇವರು ಹತ್ಯೆ ಮಾಡುವುದಕ್ಕೆ ಅಥವಾ ಆ ರೀತಿ ಮಾತನಾಡೋದಕ್ಕೆ ಎಕ್ಸ್ಕ್ಯೂಸ್ ಅಲ್ಲ. ಇಂತಹ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಇದಕ್ಕೆ ಯಾರು ಜವಾಬ್ದಾರರು ಅಂತ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿದ್ವಿ, ಇವರೆಲ್ಲ ಕೊಚ್ಚೆಯನ್ನು ಸೃಷ್ಟಿಸುವವರು. ಈ ಕೊಚ್ಚೆ ಸೃಷ್ಟಿಸುವವರಿಗೆ ಕಲ್ಲು ಹೊಡಿಲೇಬೇಕಾಗತ್ತೆ ಅಂತ. ಇವತ್ತು ನಾನು ಮಾತನಾಡ್ತಾ ಇರುವಂಥ ವಿಚಾರ ಬಹಳ ಮುಖ್ಯವಾದ ವಿಚಾರ ಆಗಿದೆ. ಅದು ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು. ಯಾವುದದು? ನರವಣೆ, ನಿವೃತ್ತ ಸೇನಾ ಮುಖ್ಯಸ್ಥ ನರವಣೆ ಅವರ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು. ನಿನ್ನೆ ಕೂಡ ಲೋಕಸಭೆಯಲ್ಲಿ ಅವರಿಗೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಅವರು ನರವಣೆ ಅವರು ಬರೆದ ಪುಸ್ತಕವನ್ನು ಅಮೆಜಾನ್ನಲ್ಲಿ ತರಿಸಿಕೊಂಡು ಅದನ್ನು ಅವರು ಪ್ರದರ್ಶನ ಮಾಡಿದರು. ಈ ಪುಸ್ತಕದ ಕುರಿತ ಚರ್ಚೆ ಏನಿದೆ, ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಕೇಂದ್ರದಲ್ಲಿರುವ ಸರ್ಕಾರ ಭಾರತ ಮತ್ತು ಚೀನಾ ಸಂಘರ್ಷದ ಸಂದರ್ಭದಲ್ಲಿ ಹೇಗೆ ಕಾಂಪ್ರಮೈಸ್ ಮಾಡ್ಕೊಳ್ತು, ಚೀನಾ ವಿರುದ್ಧ ಮಾತನಾಡುವುದಕ್ಕೆ ನಮ್ಮ ಪ್ರಭುತ್ವ ಯಾಕೆ ಸಿದ್ಧ ಇಲ್ಲ, ಇಂಥ ವಿಚಾರಗಳನ್ನು ಒಳಗೊಂಡ ಪುಸ್ತಕ ಅದು. ಬರೆದವರು ಯಾರು? ಇನ್ಯಾರೋ ಬೀದಿಲಿ ಹೋಗುವ ನಾಗಪ್ಪನ, ಭೀಮಪ್ಪನ, ಹನುಮಪ್ಪನ ಅಲ್ಲ. ಸೇನಾ ಮುಖ್ಯಸ್ಥರಾಗಿದ್ದವರು. ಅವರ ಆತ್ಮಕಥೆ ಅದು. ಅದನ್ನು ಪ್ರಕಟಣೆ ಮಾಡದಂತೆ ತಡೆಯುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಚರ್ಚೆ ಮಾಡದಂತೆ ನೋಡಿಕೊಳ್ಳೋದು. ಜನತಂತ್ರ ಪಾತಾಳಕ್ಕೆ ಕುಸಿತಾ ಇದೆ. ಜನತಂತ್ರ ಹೋಗಿ ಸರ್ವಾಧಿಕಾರಿ ಸ್ಥಿತಿ ಬರ್ತಾ ಇದೆ ಈ ದೇಶದಲ್ಲಿ. ಇದಕ್ಕೆ ಸಂಬಂಧಪಟ್ಟರೆ ಇದ್ರ ಬಗ್ಗೆ ಮಾತನಾಡ್ತೀರಿ ಅಂತಾದರೆ, ಅವರು ಏನು ರಾಹುಲ್ ಗಾಂಧಿ ನಿನ್ನೆನೂ ಲೋಕಸಭೆಯಲ್ಲಿ ಒತ್ತಾಯ ಮಾಡಿದ್ರು. ಆಗ BJPಯ ಶಶಿಕಾಂತ್ ದುಬೆ ಅನ್ನುವರು ಹಲವು ಪುಸ್ತಕಗಳನ್ನು ಹಿಡ್ಕೊಂಡ್ಬಂದಿದ್ದರು. ಆ ಪುಸ್ತಕಗಳನ್ನು ಹಿಡಿದುಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾವುದದು? ಅದು ನೆಹರು ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ನೆಹರು ಇಂದಿರಾ ಗಾಂಧಿಯವರಿಗೆ ಸಂಬಂಧಪಟ್ಟ ಅವರ ವೈಯಕ್ತಿಕ ಬದುಕಿನಾಗಿ ಇರುವಂಥ ಪುಸ್ತಕ. ಒಂದು ವೈಯಕ್ತಿಕ ಬದುಕಿಗೂ ಇಡೀ ಭಾರತ ದೇಶದ ಭದ್ರತೆಗೂ ಇರುವ
ಕನಿಷ್ಠ ವ್ಯತ್ಯಾಸವು ಈ ಜನರಿಗೆ ಅರ್ಥ ಇಲ್ಲ ಅಂದರೆ ಇದು ಯಾವ ಸೀಮೆ ಆಡಳಿತ ನಡೆಸ್ತಾರೆ ಇವರು. ಯಾಕೆಂದರೆ ಚೀನಾ ಭಾರತದ ರಕ್ಷಣೆ ವಿಚಾರ ಮಾತನಾಡಿದರೆ ನೆಹರು ಹೇಗಿದ್ದರು ಗೊತ್ತೇನ್ರಿ, ಇಂದಿರಾ ಗಾಂಧಿ ರಿಲೇಷನ್ ಯಾರ ಜೊತೆಗಿತ್ತು ಗೊತ್ತೇನ್ರಿ ಅಂತ ಯಾವುದೋ ಪುಸ್ತಕ ಹಿಡ್ಕೊ ಬಂದ್ಬಿಡೋದು. ಅಂದರೆ ನಿಜವಾದ ಇಶ್ಯೂದಿಂದ ಜನರನ್ನು ಡೈವರ್ಟ್ ಮಾಡೋದು ಮತ್ತು ನಿಜವಾದ ವಿಚಾರಗಳ ಬಗ್ಗೆ ಚರ್ಚೆ ಆಗದಂತೆ ಯತ್ನ ನಡೆಸೋದು, ಇದು ಬಿ ಜೆ ಪಿಯ ಚಾಳಿಯಾಗಿದೆ. ಶಶಿಕಾಂತ್ ದುಬೆ ನಿನ್ನೆ ಮಾಡಿದ್ದು ಅದೇ. ಸೊ ಇದು ಏನಾಗುತ್ತೆ ಅಂತಂದರೆ ಒಟ್ಟಾರೆಯಾಗಿ ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ಏನು ತೋರಿಸುತ್ತೆ ಅಂದರೆ ಸತ್ಯವನ್ನು ಎದುರಿಸೋ ಶಕ್ತಿ ಇಲ್ಲ ಅಂತ. ಇವರಿಗೆ ಸತ್ಯವನ್ನು ಎದುರಿಸುವುದು ಸಾಧ್ಯನೇ ಇಲ್ಲ. ಯಾಕೆಂದರೆ ನರವಣೆ ಸುಳ್ಳು ಹೇಳೋಕ್ಕೆ ಸಾಧ್ಯಲ್ಲ. ಭಾಳ ಕಾಮನ್ ಸೆನ್ಸ್ ಯೋಚನೆ ಮಾಡಿ. ಸೇನಾ ಮುಖ್ಯಸ್ಥರಾದಂಥ ಒಬ್ಬ ವ್ಯಕ್ತಿ ತಾವು ನಿವೃತ್ತರಾದ ಮೇಲೆ ಅವರು ಸುಳ್ಳು ಹೇಳೋಕ್ಕೆ ಸಾಧ್ಯನಾ? ನೋಡಿ, ನಾವು ಹೇಳ್ತೀವಿ ನಮ್ಮ ಸೈನಿಕರು ಅಥವಾ ಸೇನಾ ಮುಖ್ಯಸ್ಥರು ಏನಿರ್ತಾರೆ ಅವರಿಗೆ ಸುಳ್ಳು ಹೇಳಬೇಕಾದ ಅಗತ್ಯನೂ ಇಲ್ಲ. ಅವ್ರಿಗೆ ರಾಜಕೀಯ ಉದ್ದೇಶ ಇಲ್ಲ, ನಾಳೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಿಲ್ಲ. ಅವರಿಗೆ ದೇಶದ ಪ್ರಧಾನಿನೋ ಗೃಹ ಸಚಿವರು ಆಗಬೇಕು ಅನ್ನೋ ಉದ್ದೇಶ ಇಲ್ಲ. ಅವರಿಗಿರುವುದು ಸತ್ಯನಿಷ್ಠೆ ಮಾತ್ರ. ಅವರು ಸತ್ಯದ ಬಗ್ಗೆ ಮಾತನಾಡ್ತಾರೆ, ಬರೀತಾರೆ ಅಂತಂದರೆ ಬಾಯಿ ಮುಚ್ಚಿಸುವಂಥ ಯತ್ನ. ಇದು ಒಂದು ರೀತಿಯಲ್ಲಿ ಜನತಂತ್ರವನ್ನು ಕುತ್ತಿಗೆ ಹಿಸುಕುವಂಥ ಬೆಳವಣಿಗೆಗಳು ಈ ದೇಶದಲ್ಲಿ ನಡೀತಾ ಇದೆ. ಯಾವ ವಿಚಾರದ ಕುರಿತು ಚರ್ಚೆ ಮಾಡಬೇಕೋ ಚರ್ಚೆ ಮಾಡೋಕ್ಕೆ ಸಿದ್ಧರಿಲ್ಲ. ಸೊ ಇವತ್ತಿಗೂ ಈಗ ಶಶಿಕಾಂತ್ ದುಬೆ ಏನು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಇದಕ್ಕೆ ಪ್ರಿಯಾಂಕಾ ಗಾಂಧಿಯವರು ಒಂದು ಮಾತನ್ನು ಹೇಳಿದರು ಸದನದಲ್ಲಿ. ಅದು ಏನು ಅಂದರೆ, ಇಂತಹ ಮಾತುಗಳನ್ನು ಅವರು ಹೇಳಬೇಕಾದ್ರೆ, ಶಶಿಕಾಂತ್ ದುಬೆ ಅವರು ಹೇಳಬೇಕಾದ್ರೆ ಅವರ ಮೈಕ್ ಆನ್ ಆಗಿರುತ್ತೆ. ಆದರೆ ಉಳಿದವರು ಮಾತಾಡೋದು ಬೈಕ್ ಆಫ್ ಮಾಡ್ತಾರೆ. ಇದು ಯಾವ ರೀತಿ ಜನತಂತ್ರ ಸರ್ ಈ ದೇಶದಲ್ಲಿ? ಎಲ್ಲಿವರೆಗೆ ಬಂದು ತಲುಪಿದ್ದೇವೆ ನಾವು? ಸೊ ಈ ಪುಸ್ತಕದ ಬಗ್ಗೆ ಚರ್ಚೆ ಮಾಡಿ ನರವಣೆ ಅವರು ಸುಳ್ಳು ಬರೆದಿದ್ದರೆ ಅದು ಸುಳ್ಳು ಅಂತ ಹೇಳುವ ಧೈರ್ಯ ಪ್ರಭುತ್ವಕ್ಕೆ ಇರಬೇಕಲ್ವಾ? ಏನವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಪುಸ್ತಕದಲ್ಲಿ. ಗಲ್ವಾನ್ ಸಂಘರ್ಷದ ಸಂದರ್ಭದಲ್ಲಿ ಚೀನಾ ಟ್ಯಾಂಕ್ ಭಾರತದ ಒಳಗಡೆ ಪ್ರವೇಶಿಸ್ತಾ ಇತ್ತು, 4 ಟ್ಯಾಂಕ್ಗಳು. ಏನು ಮಾಡಬೇಕು ಅಂತ ಕೇಳಿದರೆ ಸುಮಾರು 3-4 ತಾಸುಗಳ ಕಾಲ ಸುಮ್ಮನೆ ಉಳ್ಕೊಬಿಟ್ಟು ಏನು ಬೇಕಾದರೂ ಮಾಡಿ ಬೀದಿ ದಾಸಪ್ಪನಗಳ ಕೆಲಸ ಆಗೋಯ್ತು. ನೀವೇನು ಬೇಕಾದ್ರೆ ಮಾಡಿ, ನನಗೇನಿಲ್ಲ, ನೀವೇನು ಬೇಕಾದ್ರೆ ಮಾಡಿ. ಎಲ್ಲೋಯ್ತು 56 ಇಂಚಿನ ಎದೆ? ಎಲ್ಲೋಯ್ತು ಅದರ ಒಳಗಡೆ ಇರುವ ದೇಶಭಕ್ತಿ, ರಾಷ್ಟ್ರಭಕ್ತಿ ಭಾಷಣಗಳೇ ಹೊಡಿತಿದ್ದಾರೆ? ಎಲ್ಲೋಯ್ತು? ಈ ವಿಚಾರವನ್ನು ಪ್ರಸ್ತಾಪ ಮಾಡೋದು ನೆಹರು ಮತ್ತು ಇಂದಿರಾ ಗಾಂಧಿ ಅವರ ವೈಯಕ್ತಿಕ ಬದುಕಿನ ಪುಸ್ತಕಗಳು. ಸೊ ವೈಯಕ್ತಿಕ ಬದುಕು ವೈಯಕ್ತಿಕವಾದ್ದು, ಅದನ್ನು ಬೀದಿಗೆ ತರಬೇಕಾಗತ್ತೆ ಅಲ್ಲ, ಬೀದಿಯಲ್ಲಿ ಚರ್ಚೆ ಮಾಡಬೇಕಾಗಿಲ್ಲ ಅಲ್ವಾ? ಆದರೆ ಇವರಿಗೆ ಈ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಶಶಿಕಾಂತ್ ದುಬೆಗೆ. ಈಗ ಇಂದಿರಾ ಗಾಂಧಿ ಆಗಲಿ ನೆಹರು ಆಗಲಿ ಅವರು ಸದನಕ್ಕೆ ಬಂದು ಉತ್ತರ ನೀಡಲಾರರು. ಮತ್ತು ಆ ಪುಸ್ತಕ ರಾಷ್ಟ್ರಕ್ಕೆ ಸಂಬಂಧನೇ ಇಲ್ಲ, ಅವರ ವೈಯಕ್ತಿಕ ಬದುಕು. ಯಾರ ಜೊತೆಗೆ ಯಾರಿಗೋ ಸಂಬಂಧ ಇತ್ತು ಅಂತ. ಇಂದಿರಾ ಗಾಂಧಿ ಕುರಿತೋ ನೆಹರು ಕುರಿತೋ ಇನ್ನೊಂದು ಹೇಳ್ತಿರ್ತಾರೆ, ಜಗತ್ತಲ್ಲಿ ಜನ ಬಗ್ಗೆ ಮಾತನಾಡ್ತಾರೆ. ಅದಕ್ಕೂ ಆಡಳಿತಕ್ಕೂ ಸಂಬಂಧ ಇಲ್ಲ. ಇಂದಿರಾ ಗಾಂಧಿಯವರ ಶಕ್ತಿ ಯಾವುದು ಅಂತ ತೋರಿಸಿದ್ದು ಬಾಂಗ್ಲಾದೇಶ ಹುಟ್ಟುವುದಕ್ಕೆ ಕಾರಣವಾದ್ದು, ಪಾಕಿಸ್ತಾನವನ್ನು ಬಡಿದು ಮಣ್ಣು ಮುಗಿಸಿದ್ದು. ಇಂದಿರಾ ಗಾಂಧಿ ಆ ಸಂದರ್ಭದಲ್ಲಿ ಈಗ ಹೇಳ್ಬಿಟ್ಟು ನೀವೇನು ಬೇಕಾದರೂ ಮಾಡಿ ಅಂತ ಸೈನಿಕ ಹೇಳಿಲ್ಲ. ಮಾಣಿಕ್ ಶಾ ಅವರಿಗೆ ಏನು ಬೇಕಾದ್ರೂ ಮಾಡಿ, ನನಗೇನು ಗೊತ್ತಿಲ್ಲ, ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಸೈನ್ಯ ಬಂದರೆ ಸರಿ, ಏನಾದ್ರು ನೋಡಿ, ಇಂಡಿಯಾಕ್ಕೆ ನುಗ್ಗಿದ್ರೆ ನುಗ್ಲಿ ಬಿಡಿ, ನೀವೇನಾದರೂ ಮಾಡಿ, ನೀವೇನು ಮಾಡಿದ್ರು ಓಕೆ ಅಂತ ಇಂದಿರಾ ಗಾಂಧಿ ಹೇಳಿಲ್ಲ. ಇಂದಿರಾ ಗಾಂಧಿ ಎದೆ ಉಬ್ಬಿಸಿ ನಿಂತ ಹೆಣ್ಮಗಳು. ಅಮೇರಿಕ ಈ ಯುದ್ಧ ಮಾಡಬೇಡಿ, ತಡೆಯೋಕೆ ಯತ್ನದಾಗ ನೀನು ಮುಚ್ಕೊಂಡು ನೀನಿರೋ, ನಾನು ಗೊತ್ತಿದೆ ಅಂತ ಅಮೇರಿಕಾದ ಅಧ್ಯಕ್ಷರಿಗೆ ಹೇಳ್ಬಿಟ್ಟು ನೀವು ಮುಚ್ಕೊಂಡಿರಪ್ಪ, ನನಗೇನು ಮಾಡಬೇಕು ಅಂತ ಗೊತ್ತಿದೆ ಅಂತ. ಈಗ ನಮ್ಮವರು ಅಮೇರಿಕ ಅಧ್ಯಕ್ಷರ ಯಾವ ರೀತಿ ಒತ್ತಡಕ್ಕೆ ಒಳಗಾಗಿದ್ದಾರೆ ಚರ್ಚೆ ಮಾಡಬೇಕಲ್ವ ಆ ಬಗ್ಗೆ. ಇಂದಿರಾ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ಚರ್ಚೆ ಮಾಡಬೇಕಲ್ವ. ಅದು ಬಿಟ್ಬಿಟ್ಟು ಅವರು ವೈಯಕ್ತಿಕ ಬದುಕಿನ ಬಗ್ಗೆ ಅವರ ಆಫೀಸರ್ ಒಬ್ಬರಿದ್ದಂತೆ ಯಾರೋ ಬರೋದು ಪುಸ್ತಕ ಹಿಡ್ಕೋಬೇಕು. ಇಂದಿರಾ ಗಾಂಧಿ ಕೆಲಸವನ್ನು ನಾವು ಗುರುತಿಸೋದು ಅವ್ರ ವೈಯಕ್ತಿಕ ಬದುಕಿನಿಂದ ಅಲ್ಲ. 69ರಲ್ಲಿ ಕಾಂಗ್ರೆಸ್ ಒಡೆದಂಥ ಸಂದರ್ಭದಲ್ಲಿ, ಅದಾದ ನಂತರ ಅವರು ತೆಗೆದುಕೊಂಡಂತಹ ನಿರ್ಣಯಗಳು, ಅದರಲ್ಲಿ
ಎಸ್ಪೆಷಲಿ ತುರ್ತು ಪರಿಸ್ಥಿತಿ ಒಂದು ಕರಾಳ ಅಧ್ಯಾಯ. ನಾವೆಲ್ಲ ವಿದ್ಯಾರ್ಥಿ ಇದ್ದಾಗ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ್ವಿ. ಸೊ ಅದು ಬೇರೆ. ಆದರೆ ಅವರು ಈ ದೇಶಕ್ಕೆ ಕೊಟ್ಟಂಥದ್ದು ರಾಜಧನ ರದ್ದತಿ ಅಂತದ್ದು, ರೋಟಿ ಕಪಡ ಅವ್ರ ಮಕಾನ್ ಅಂತ ಮನೆಗಳನ್ನು ಕೊಡೋಕ್ಕೆ ಹೋಗಿ ಕರ್ನಾಟಕದಲ್ಲಿ ಕೃಷಿ ಮಲವರುವ ಪದ್ಧತಿ ಹೋದದ್ದು ಅಲ್ವಾ. ಸೊ ಇಡೀ ಉಳುವವನೇ ಹೊಲದೊಡೆಯ ಅಂತ ಬಂದದ್ದು. ಯಾವುದು ಇದೆಲ್ಲ ತಂದದ್ದು? ಯಾರು ತಂದದ್ದು? ನರೇಂದ್ರ ಮೋದಿನ? ಹೆಡ್ಗೆವಾರ? ಯಾರು ಮಾಡಿದ್ದು? ಸಮಾನತೆಯ ಕನಸನ್ನು ಬಿತ್ತಿ ಅದನ್ನು ಅನುಷ್ಠಾನಗೊಳಿಸೋಕ್ಕೆ ಯತ್ನ ಮಾಡಿದಾರೆ ಅವರು ಇಂಡಿಯಾದಲ್ಲಿ. ಅವರು ವೈಯಕ್ತಿಕ ಬದುಕಿನ ತಂದು ಬೀದಿಗೆ ಹಾಕೋದು ಟ್ರೈ ಮಾಡ್ತಿರಲಿಲ್ಲ. ಬದುಕಿಲ್ಲಿದ್ದವರು ಸತ್ತು ಹೋಗಿದ್ದಾರೆ. ಇಲ್ಲ, ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳಾರೆ. ಆ ವೈಯಕ್ತಿಕ ಬದುಕಿನ ಮೇಲಿರುವ ಪುಸ್ತಕವನ್ನು ಸದನದಲ್ಲಿ ತಂದುಬಿಟ್ಟು ನೀವು ಈ ಒಂದು ಪ್ರಸ್ತುತ ವಿಚಾರವನ್ನು ಚರ್ಚೆ ಮಾಡೋದು ತಪ್ಪಿಸೋದು, ಭೂತಕಾಲ ಕೇಳ್ಕೊಂಡು ಹೋಗಿ. ಇವತ್ತಿನ ವಿಚಾರ ಯಾವುದು? ನರವಣೆಯವರು ಬರೆದ ಪುಸ್ತಕ. ಭಾರತ ಚೀನಾ ಸಂಘರ್ಷ ಸಂದರ್ಭದಲ್ಲಿ ಭಾರತದ ಪ್ರಭುತ್ವ ಏನನ್ನೂ ಮಾಡದೆ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತ್ಕೊಂಡಿದ್ದು ಮನೆ ಒಳಗಡೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ನೆಹರು, ಇಂದಿರಾ ಗಾಂಧಿ ಅವ್ರ ವೈಯಕ್ತಿಕ ಬದುಕಿಗಿತ್ತು. ಎಲ್ಲರ ವೈಯಕ್ತಿಕ ಬದುಕಿನ ಬಗ್ಗೆ ಚರ್ಚೆ ನಡೀಲಿ ಇನ್ನೊಂದು ಕಾಲದಲ್ಲಿ ನಡೆಸಿ ಬೇರೆ. ಆದರೆ ಇದಕ್ಕೆ ಉತ್ತರ ಬೇಕಲ್ವಾ? ದೇಶದ ಭದ್ರತೆ ಹೇಗಿತ್ತು? ಯಾಕೆ ಚೀನಾ ಎದುರು ತಲೆ ತಗ್ಗಿಸಿ ನಿಲ್ತಿದೆ ನಮ್ಮ ಪ್ರಭುತ್ವ? ಅಮೇರಿಕಾದ ಎದುರು ಯಾಕೆ ತಲೆ ನಿಂತಿರುತ್ತೆ? ಅವ್ರನ್ನ ಎದುರಿಸುವ ಶಕ್ತಿ ಇಲ್ವಾ ಇವರಿಗೆ? ಯಾಕೆ ಹೀಗಾಗಿದ್ದಾರೆ? ಚರ್ಚೆ ಮಾಡಬೇಕಲ್ವಾ? ಅದಕ್ಕೆ ಸೊ ಚರ್ಚೆ ಮಾಡುವುದಕ್ಕೆ ಸಿದ್ಧ ಇಲ್ಲ. ಡೆಮೋಕ್ರಸಿ ಲಾಸ್ಟ್, ಪಲಾಯನವಾದ ಈ ದೇಶದಲ್ಲಿ ಬಂದ್ಬಿಟ್ಟಿದೆ. ಮತ್ತು ಬುಲ್ಡೋಸಿಂಗ್ ಪೊಲಿಟಿಕ್ಸ್ ಅಂತ. ಬುಲ್ಡೋಸಿಂಗ್ ಏನಿದೆ ಅದು ಇಡೀ ಇಂಡಿಯಾದಲ್ಲಿ ಒಂದು ಸಿಂಬಾಲ್ ಆಗಿದೆ ಅಂತ. ಅದೊಂದು ಸಂಕೇತ. ಒಂದು ಕಡೆ ಯಾರೋ ಅಲ್ಪಸಂಖ್ಯಾತರ ಮನೆಗೆ ಬುಲ್ಡೋಸರ್ ಹೊಡೆದಾಗಿದೆ, ಜನತಂತ್ರದ ಮೇಲೂ ಬುಲ್ಡೋಸರ್ ಹೋಗ್ತಾ ಇದೆ. ಸತ್ಯವನ್ನು ಮುಚ್ಚಿ ಹಾಕೋದಕ್ಕೆ ಬುಲ್ಡೋಸರ್ ಹೊಡೆಯಲಾಗ್ತಾ ಇದೆ. ಯಾರು ಮಾತನಾಡ್ತಾರೋ ಅವ್ರ ಮೇಲೆ ಬುಲ್ಡೋಸರ್ ಹೊಡೆಯಲಾಗ್ತಾ ಇದೆ. ಇದು ಬುಲ್ಡೋಸರ್ ಪೊಲಿಟಿಕ್ಸ್ ಈ ದೇಶದಲ್ಲಿ ಪ್ರಬಲ ಆಗ್ತಾ ಇದೆ. ಅದಂತ ಅನಿಸುತ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು 11 ಗಂಟೆಗೆ ಬಹುಮಟ್ಟಿಗೆ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯಕ್ಕೆ ಉತ್ತರ ಕೊಡಲಿದ್ದಾರೆ. ಆವಾಗ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಥವಾ ಈ ಒಂದು ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಯಾವ ತೀರ್ಮಾನ ಏನು ಮಾಡ್ತವೆ ಗೊತ್ತಿಲ್ಲ. ಆದರೆ ದೇಶದ ಜನರಿಗೆ ಉತ್ತರ ಕೊಡಲೇಬೇಕು. ರಾಹುಲ್ ಗಾಂಧಿ ಅವರಿಗೆ ನೀವು ಉತ್ತರ ಕೊಡಬೇಡಿ. ಆದರೆ ಇವತ್ತು ಪಬ್ಲಿಕ್ ಡೊಮೇನ್ನಲ್ಲಿದೆ. ಚೀನಾ ಭಾರತ ಸಂಘರ್ಷ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರಿಗೆ ಏನು ಮಾಡಬೇಕು ಅನ್ನುವ ನಿರ್ದೇಶನ ನೀಡಬೇಕಾದ ಕನಿಷ್ಠ ಜವಾಬ್ದಾರಿಯನ್ನು ಈ ಪ್ರಭುತ್ವ ನಿರ್ವಹಿಸಿಲ್ಲ. ಪಬ್ಲಿಕ್ ಡೊಮೇನ್ನಲ್ಲಿದೆ, ಜನರಿಗೆ ಉತ್ತರ ಕೊಡಬೇಕು. ರಾಹುಲ್ ಗಾಂಧಿಯವರಿಗೋ ಕಾಂಗ್ರೆಸ್ಸಿಗೋ ಸಮಾಜವಾದ ಪಾರ್ಟಿಗೋ ಇನ್ಯಾರಿಗೂ ಉತ್ತರ ಕೊಡಬೇಡಿ. ಬಟ್ ಈ ದೇಶದ ಜನರನ್ನು ಒಂದು ಭ್ರಮೆಯಲ್ಲಿ ಮುಳುಗಿಸಿದ್ದಿರಲ್ಲ. ದೇಶ ಪ್ರೇಮದ ಸುಳ್ಳು ನೆರೇಟಿವ್ಸ್ಗಳನ್ನು ಎಲ್ಲ ಕಡೆ ಹಾರುತ್ತಿದ್ದಿರಲ್ಲ. ಉತ್ತರ ಕೊಡಿ. ನೀವು ನಿಜವಾದ ದೇಶ ಪ್ರೇಮಿಗಳ ಅಥವಾ ಪುಕ್ಕಲರ, ಹೆದರು ಪುಕ್ಕಲರ? ನೀವು ಬಲಿಷ್ಠರ ಎದುರು ಏನೂ ಮಾತನಾಡಾಗ ಸಣ್ಣ ಪುಟ್ಟ ದೇಶದ ಎದುರು ಪೌರುಷ ತೋರಿಸ್ಕೊಳ್ಳೋದು. ಏನೂ ಇಲ್ಲದ ದಿವಾಳಿ ಆಯ್ತಿದ್ದು ಪಾಕಿಸ್ತಾನ, ಇನ್ನೊಂದು ಸ್ಥಿತಿಯಲ್ಲಿರುವ ಬಾಂಗ್ಲಾದೇಶ, ಅವರ ವಿರುದ್ಧ ಎದೆ ಉಬ್ಬಿಸಿ 56 ಇಂಚಿಯನ್ನು ಪ್ರದರ್ಶಿಸೋದು. ಅದೇನೇ ಅಮೇರಿಕ ಚೀನಾದ ವಿರುದ್ಧ ಇಂಚೂ ಇಲ್ಲ ಪಂಚೂ ಇಲ್ಲ, ಏನಿಲ್ಲ. ಆ ಬಗ್ಗೆ ಮಾತನ್ನೇ ಆಡಲ್ಲ. ಅಂದರೆ ಇಂದಿರಾ ಗಾಂಧಿ ಬೈಯೋದು ಒಂದೇ, ನೆಹರು ಅವ್ರನ್ನ ಬೈಯೋದು, ಇಷ್ಟೇ ಇವರು ರಾಜಕಾರಣ. ಆದರೆ ಈ ದೇಶದ ಜನರಿಗೆ ಅದು ಯಾವತ್ತೂ ಅರ್ಥ ಆಗುತ್ತೋ ಗೊತ್ತಿಲ್ಲ. ಎನಿವೆ, ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.